ಅವರು ಮಾಜಿ ಸಂಸದರು ಹಿರಿಯರಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾವ ರೀತಿ ಏನೇನು ಗ್ರ್ಯಾಂಟ್ಸ್ನ ತರ್ಬೋದು, ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಬೋದಾಗಿತ್ತು ಅಂತ. ಅವ್ರಿಗೇನೆ ಡಬಲ್ ರಸ್ತೆ ಬಗ್ಗೆ ಮಾತಾಡ್ತಾರಲ್ಲ, ಅಪ್ ಟು ಚಾಮುಂಡೇಶ್ವರಿ ಕ್ಷೇತ್ರದವರೆಗೂ ಕೂಡ ಆರವಳ್ಳಿ ತನಕ ಅವ್ರಿಗೆ ಸೇರ್ತಕ್ಕಂಥದ್ದು. ಅಲ್ಲಿ ತನಕನಾದ್ರು ಕೂಡ ಅವ್ರು ಮಾಡ್ಬೋದಾಗಿತ್ತು. ಯಾಕಂದರೆ ತಾಲೂಕಿನ ಬಗ್ಗೆ ಅವ್ರಿಗೂ ಕೂಡ ಏನು ಅಭಿವೃದ್ಧಿ ಆಗಬೇಕನ್ನೋದು ಆಸೆಗಳು ಅವ್ರಿಗೆ ಇರಲ್ಲ. ಯಾಕಂದರೆ ಇದು ಹಿಂದುಳಿದ ತಾಲೂಕು ಹಿಂದುಳಿದ ಇರಬೇಕನ್ನೋದು ಅವ್ರ ಆಸೆಗಳು ಇರ್ತದೆ ಏನೋ, ಅದು ಅವ್ರಿಗೆ ಅವ್ರ ವೈಯಕ್ತಿಕ ಅವ್ರಿಗೆ ಕೇಳಬೇಕಾಗ್ತದೆ. ಯಾಕಂದರೆ ಹಿಂದುಳಿದ ತಾಲೂಕಿಗೆ ನೀವು ಅಭಿವೃದ್ಧಿ ಮಾಡಬಾರ್ದು ಅಂತ ಏನಾದ್ರು, ಯಾಕಂದರೆ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇರ್ತಕ್ಕಂಥದ್ದು, ಏನಾದ್ರು ವಿಶೇಷವಾಗಿ ಅನುದಾನ ತಂದು ಈ ತಾಲೂಕಿಗೆ ಕೊಡ್ಬೋದಾಗಿತ್ತು. ಆ ಯೋಚನೆಗಳು ಅವ್ರಿಗೆ ಬರಲ್ಲ. ಯಾಕಂದರೆ ಈ ತಾಲೂಕು ಹಂಗೆ ಇರಬೇಕನ್ನೋದು ಅವ್ರ ಆಸೆ ಇರ್ತಕ್ಕಂಥದ್ದು. ಅವ್ರ ಭಾವನೆಯವರು ಹೇಳಿದ್ದಾರೆ. ಆದರೆ ನಮ್ಮದು ಆ ಥರ ಇಲ್ಲ. ನಮ್ಮ ಸರ್ಕಾರ ಐತೆ. ಈಗ ಆಲ್ರೆಡಿ ನಾವು ಏನೇನು ತಂದು ಅಭಿವೃದ್ಧಿ ಮಾಡಿದ್ದಕ್ಕೆ ನಾನು 2ನೇ ಬಾರಿ ಗೆದ್ದಿರೋದಿಲ್ಲ. ಅಭಿವೃದ್ಧಿ ಮಾಡಲಿಲ್ಲ ಅಂದರೆ 2ನೇ ಬಾರಿ ಗೆಲ್ಲಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಈ ಹಿಂದುಳಿದ ತಾಲೂಕು ಇತ್ತೀಚೆಗೆ ಮುಂದುವರೆದ ತಾಲೂಕಾಗಿ ನಾವು ಅಭಿವೃದ್ಧಿನ ನಾವು ಕಾಣ್ತಾ ಇದ್ದೀವಲ್ಲ. ಹಂತ ಹಂತವಾಗಿ ಮಾಡ್ಕೊ ಬರ್ತಿರೋದಕ್ಕೆ ಜನಗಳು ಇವತ್ತು ಬೆಂತಡ್ತಕ್ಕಂಥ ಕೆಲಸ ಮಾಡ್ತಿರ್ತಕ್ಕ. ಅಭಿವೃದ್ಧಿ ಮಾಡಿಲ್ಲ ಅಂತಂದರೆ, ನಾನು ಇಲ್ಲಿ ಬಂದು ಗುದ್ಲೆ ಪೂಜೆ ಮಾಡಲಿಲ್ಲ ಅಂತಂದರೆ ಜನ ಯಾಕೆ ಇಷ್ಟು ಜನ ಇವತ್ತು ಇಲ್ಲಿ ಸೇರ್ತಿದ್ರು? ಅಭಿವೃದ್ಧಿ ಮಾಡ್ತಿರೋದಕ್ಕೆ ಜನ ಇವತ್ತು ಬೆಂತಟ್ಟು ಇವತ್ತು ಸರ್ಕಾರಿ ಕಾರಲ್ಲಿ ಓಡಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನೋ ಅದು ಡಬಲ್ ರಸ್ತೆ ಇದೆ, ಮಾನ್ಯ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಅವ್ರನ್ನೇ ಸಹ ಆ ಕಾರ್ಯಕ್ರಮಕ್ಕೆ ನಾನು ಅವ್ರು ಕರ್ಕೊಂಡು ಬಂದು ಮುಖ್ಯಮಂತ್ರಿಗಳನ್ನ ಪೂಜೆ ಮಾಡ್ತೀನಿ. ಅಲ್ಲಿ ಅವತ್ತು ಸಂದರ್ಭದಲ್ಲಿ ಅವ್ರು ಬಂದು ನೋಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ವಿನಂತಿಸ್ತೀನಿ.